ಅಗಲವಾದ ಪಾತ್ರೆ ತೊಗೊಬೇಕು. ಯಾಕಂದರೆ ಮುದ್ದೆ ಲಟ್ಟಿಸ್ಬೇಕಾದ್ರೆ ಅಗಲ ಇದ್ದರೆ ಅದು ಈಸಿಯಾಗಿ ತೋಳಿಸ್ಬೋದು. ಸೊ ಕ್ವಾಂಟಿಟಿ ವೈಸು 1 ಕಪ್ಪಿಗೆ ಹಿಟ್ಟು ತೊಗೊಂಡ್ರೆ ಅದು 2 ಕ್ವಾಂಟಿಟಿಯಷ್ಟು ನೀರು ಹಾಕಬೇಕು. ಸೊ ನಾವು ಫಸ್ಟಿಗೆ ನೀರು ಹಾಕೊಂಬಿಡೋಣ. ಎರಡರಷ್ಟು ನೀರು ಹಾಕಾಯಿತು. ಕೆಲವೊಬ್ಬರು ಮುದ್ದೆಗೆ ಅನ್ನ ಹಾಕ್ತಾರೆ, ನಾನು ಅನ್ನನೇ ಬಳಸ್ತೀನಿ. ಕೆಲವೊಬ್ಬರು ಅನ್ನ ಇಲ್ದೇ ಮಾಡ್ತಾರೆ. ಆನಂತರ ಇದು ಸ್ಟವ್ ಮೇಲೆ ಇಟ್ಕೊಂಡು ಕುದಿಸ್ಕೊಳ್ಳೋಣ. ಇದು ಒಂದು ಕುದಿ ಬರಲಿ. ಕುದಿ ಬಂದ ನಂತರ ಒಂದು ಬೌಲ್ಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇದು ಕುಯ್ಕೊಬೇಕು. ಅದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಇಷ್ಟು ಪ್ರಮಾಣ ಹಿಟ್ಟಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಡೋಣ. ಸ್ವಲ್ಪ ದಪ್ಪ ಇರಲಿ, ಯಾಕಂದರೆ ಗಂಟು ಕಟ್ಟಲ್ಲ ಮುದ್ದೆ ಮಾಡುವಾಗ, ಅದಕ್ಕೋಸ್ಕರನೇ ಇವೆರಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಇಷ್ಟು ದಪ್ಪ ಆದರೆ ಸಾಕು. ಇದು ಒಂದು ನೀರು ಕುದಿ ಬಂದ ತಕ್ಷಣ ಇದು ಹಾಕ್ಕೊಬೇಕು. ಇದು ನೀರು ಕುದಿ ಬರೋಂಗೆ ಆಗಿದೆ, ಇನ್ನೊಂಚೂರು ಕುದಿ ಬರಲಿ. ಬಂದ ತಕ್ಷಣ ಹಿಟ್ಟು ಕಲಸಿರೋದು ಏನಿದೆಯೋ ಅದನ್ನ ಹಾಕ್ಕೊಂಬಿಡೋಣ. ಲೈಟಾಗಿ ಕುದಿ ಬರ್ತಿದೆ. ಸೊ ಏನು ಮಿಕ್ಸ್ ಮಾಡ್ಕೊಂಡಿದ್ದೀವೋ ರಾಗಿ ಹಿಟ್ಟದು ಮತ್ತು ಸ್ವಲ್ಪ ನೀರು ಹಾಕ್ಕೊಂಬಿಡೋಣ. ಇದು ಹಾಕ್ಕೊಂಡಿದ್ದ ತಕ್ಷಣ ಚೆನ್ನಾಗಿ ಕುದಿ ಬರಲಿ. ಇದು ಕುದಿ ಬಂದ ತಕ್ಷಣ ಹಿಟ್ಟು ಹಾಕ್ಕೊಳ್ಳೋಣ. ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೊ ನಾವು ಸಣ್ಣ ಮಾಡ್ಕೊಂಬಿಟ್ಟು ಏನು 2 ಕಪ್ ನೀರು ಹಾಕಿದ್ದೀವೋ 1 ಪ್ರಮಾಣದಷ್ಟು ಕಪ್ಪು ಹಿಟ್ಟನ್ನ ಹಾಕ್ಕೊಂಬಿಡೋಣ. ಇದು 10 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಟ್ಬಿಡಿ. 10 ನಿಮಿಷ ಆಗೋವರೆಗೂ ಏನು ಮಾಡೋದು ಬೇಡ. ಅದ್ರ ಪಾಡಿಗೆ ಪ್ರಮಾಣದಲ್ಲಿ ಬೇಯ್ತಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಲಿ. ಓಕೆನಾ? ಇಷ್ಟು ಬೆಂದಿರಬೇಕು. ಬೇಗನೆ ಎಲ್ಲೂ ಬಿಡ್ದೇ ಬೇಗ ತೊಳಸ್ಕೊಬೇಕು. ಇಲ್ಲಾಂದರೆ ಗಂಟು ಕಟ್ಕೊಂಡ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಗಂಟಾಗಿರುತ್ತೆ, ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಸೊ ಆದಷ್ಟು ಬೇಗ ತೊಳಸ್ಕೊಬೇಕು. ನೀವು ಯಾವ ಸೈಜಿನ ದಪ್ಪ ಮುದ್ದೆ ಬೇಕೋ ನೀವು ಅಷ್ಟು ತೊಗೊಬೋದು. ನಾವು ಎಷ್ಟು ತಿಂತೀವೋ ನಾವು ಅಷ್ಟು ಗಾತ್ರ ಮುದ್ದೆ ಮಾಡ್ಕೊತಿದ್ದೀವಿ. ಬಿಸಿ ಇದ್ದಾಗಲೇ ಕಟ್ಬಿಡಬೇಕು, ನೀಟಾಗಿ ಬರುತ್ತೆ. ಇಲ್ಲಾಂದರೆ ಬಿರ್ಕಿಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಮಿಟ್ರಲ್ಲಿ ಸ್ವಲ್ಪ ನೀರನ್ನ ವೆಟ್ ಮಾಡ್ಕೊತಿರ್ಬೇಕು ಕೈಗೆ. ಇಲ್ಲಾಂದರೆ ಮುದ್ದೆ ಎಲ್ಲ ಕೈಗೆ ಅಂಟ್ಕೊಂಡಂಗಿರುತ್ತೆ. ನೋಡಿ ಇಷ್ಟು 10 ನಿಮಿಷದೊಳಗೆ ಬಿಸಿ ಬಿಸಿ ಮುದ್ದೆ ತಿನ್ಬೋದು. ಈ ಚಳಿಗಾಲಕ್ಕೆ ಬಿಸಿ ಬಿಸಿನೇ ಎಲ್ಲರೂ ಪ್ರಿಫರ್ ಮಾಡ್ಬೋದು. 10 ನಿಮಿಷಕ್ಕೆ ಆದಂಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮಸಾಲೆಗಳ ಸಾಂಬಾರೇ ತುಂಬ ಚೆನ್ನಾಗಾಗೋದು. ಎಸ್ಪೆಷಲಿ ಚಿಕನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮುದ್ದೆ ರೆಡಿಯಾಗಿದೆ. ಮುದ್ದೆಗೆ ನಮ್ಮನೇಲಿ ಇವತ್ತು ಚಿಕನ್ ಸಾಂಬಾರು ಸ್ಪೆಷಲ್. ಅದಕ್ಕೋಸ್ಕರನೇ ಮುದ್ದೆ ಮಾಡಿರೋದು. ಹೇಗೆ ಸುಲಭವಾಗಿ 10 ನಿಮಿಷದಲ್ಲಿ ಮಾಡ್ಬೋದು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಮಾಡಿ ತಿಂದು ಕಮೆಂಟ್ಸ್ ಮಾಡಿ.